ಆಮೇಲೆ ಪ್ರಮುಖವಾಗಿ ಒಂದು ತಿಳ್ಕೊಂಬಿಡಿ, ಈಗ ರಾಜ್ಯದ ಯಾವ ಸರ್ಕಾರ ಅದ? ಕಾಂಗ್ರೆಸ್ ಸರ್ಕಾರ. ಮುಖ್ಯಮಂತ್ರಿ ಯಾರಿದಾರ? ಸಿದ್ದರಾಮಯ್ಯ. ಇನ್ನು ಉಳಿದದ್ದು 2 ವರ್ಷ ಮೇಲೆ 3 ತಿಂಗಳು, ಒಂದು 2 ವರ್ಷ ಇದೆ, 2 ವರ್ಷಕ್ಕಿಂತ ಹೆಚ್ಚಿಗೆ ಇವತ್ತು. ಈ 2 ವರ್ಷನಾಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ MLA ಆದ್ರ ಇವತ್ತು ಭಗವತಿಯ ಕೆಲಸ ಸಾಧ್ಯ. ಇನ್ನು ವಿರೋಧ ಪಕ್ಷದ ಅಭ್ಯರ್ಥಿ ಆರಿಸಿ ಬರಂಗಿಲ್ಲ. ಅದು ಒಂದ್ ವೇಳೆ ತಿಳ್ಕೊಳ್ಳೋರು ಬಂದ್ರೆ ಅದ್ರ ಪ್ರಯೋಜನ ಏನು? ಸರ್ಕಾರ ನಮ್ದು, ಕೆಲಸ ಮಾಡೋರು ನಾವು. 2 ವರ್ಷ ನೀವು ಏನು ಕೆಲಸ ಆಗದ. ಮುಖ್ಯಮಂತ್ರಿ ನಮ್ದು ಅದಾರ, ನಮ್ಮವ್ರು ಅದಾರ, ಸರ್ಕಾರ ನಮ್ದು ಅದ, 4 ಕೆಲಸ ಆಗ್ತಾವ. ಏನು ಕೆಲಸ ಉಪಯೋಗ ಆಗಂಗಿಲ್ಲ. ನಿಮ್ಮ ಓಟ್ ಅದನ್ನ ವೇಸ್ಟ್ ಮಾಡಿದಾಗ ನೀವು ನಿರುಪಯುಕ್ತ ಆಗ್ತದೆ ನಿಮ್ಮ ಓಟ್. ಅದು ಮೇಟಿಯವರು ಒಬ್ರು ಹಿರಿಯ ವ್ಯಕ್ತಿಗಳು, ದಿವಸ ಸೌಮ್ಯ ಸ್ವಭಾವದವರು, ಏನಂತಿರಲ್ಲ ಸಜ್ಜನ ವ್ಯಕ್ತಿ. ಇವತ್ತಿನ ದಿವಸ ಸರಳ ವ್ಯಕ್ತಿ, ಎಲ್ಲ ಜೊತೆ ಬೆರ್ಕೋದಂಥವ್ರು. ಅವರು ಶಾಸಕರಾಗಿ, ಸಚಿವರಾಗಿ, ಸಂಸದರಾಗಿನೂ ಕೂಡ ಇವತ್ತು ಕೆಲಸ ಮಾಡಿದ್ದಾರೆ ನಿಮ್ಮ ಆಶೀರ್ವಾದ. ಹೀಗಾಗಿ ಅವ್ರ ಕುಟುಂಬಕ್ಕೆ ಕೊಟ್ಟಿದ್ದೀವಿ. ಅದಕ್ಕೆ ವಿನಂತಿ ಏನು ಮಾಡ್ಕೊತೀನಿ, ನಾವು ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ. ಕಾಂಗ್ರೆಸ್ ಪಕ್ಷ ಯಾವತ್ತೇ ನಾವು ಮಾತು ಕೊಟ್ಟಿದ್ದೇವೆ, ಮಾತು ಪಕ್ಕ ನಡ್ಕೊಂಡಿದ್ವಿ. ಕಾಂಗ್ರೆಸ್ ಪಕ್ಷ ಎಲ್ಲಾ ಜಾತಿ ವರ್ಗದ ಜನರು ತಗೊಂಡು ಹೋಗಂತದ್ದು. ಯಾಕೆ ಅನುಭವ ಮಂಟಪ ಇದ್ದಂಗೆ ನಮ್ಮ ಕಾಂಗ್ರೆಸ್ ಪಾರ್ಟಿ, ಅನುಭವ ಮಂಟಪ ಇದ್ದಂಗೆ ಕಾಂಗ್ರೆಸ್ ಪಾರ್ಟಿ ಎಲ್ಲಾ ಜಾತಿ ವರ್ಗದ ತೆಗೆದುಕೊಂಡು ಹೋಗಂತಾರೆ. ಅವ್ರದ್ದಿಲ್ಲ, ಹೆಸರಿಗೆ ಮಾತ್ರ ಈಗ ಮಾಡ್ತಾರೆ, ಮುಂದೆ ಮತ್ತೆ ಬೇರೆನೇ. ಅವ್ರ ಉದ್ದೇಶ ಬೇರೆ ಅದು. ಅವ್ರು ಯಾವ ಕೆಲಸ ಮಾಡಂಗಿಲ್ಲ. ಈಗ ತಗೋರಿ, ಕಾಂಗ್ರೆಸ್ ಪಕ್ಷ ಏನ್ ಮಾಡಿದ್ರು 70 ವರ್ಷದಾಗ ಅಂತ. ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದ್ದು ಕಾಂಗ್ರೆಸ್ ಪಾರ್ಟಿನೇ. ಅವಾಗ ಬಿಜೆಪಿಯವರು ಯಾರು ಕೂಡ ಆ ಸ್ವಾತಂತ್ರ್ಯ ಹೋರಾಟ ಭಾಗವಹಿಸಿಲ್ಲ, ಬ್ರಿಟಿಷರ್ ಏಜೆಂಟರಾಗಿದ್ರು. ಈಗ ಬಂದು ನಮ್ಗೆ ಹೇಳ್ತಾರೆ ರಾಷ್ಟ್ರೀಯತೆ, ದೇಶ, ಪರಿಪಾಠ ಹೇಳ್ತಾರೆ. ಉಲ್ಟಾ ನಮಗೆ ಹೇಳ್ತಾರೆ ಮತ್ತೆ ಮಾಟ ಸ್ವಾತಂತ್ರ್ಯ ಇದು. ಇವರು ಅವಾಗ ಬ್ರಿಟಿಷರ್ ಏಜೆಂಟರಾಗಿದ್ರು, ಭಾಗವಹಿಸಿಲ್ಲ. ಅಲ್ಲಿ ಮಾನ್ಯ ಒಬ್ರು ಹೇಳಿದ್ರು. ಈಗ ಉದಾಹರಣೆಗಾಗಿ ಮಾನ್ಯ ಮುಸಲ್ಮಾನರು ಹೇಳ್ತಿದ್ರು, ಒಬ್ಬ ಪಾಪ MP ರಾಜ್ಯಸಭಾದಾಗ ನೋಡ್ರಿ, ಇದ್ರಾಗ ಇಂಡಿಯಾ ಗೇಟ್ನಾಗ ಸ್ವಾತಂತ್ರ್ಯ ಹೋರಾಟನಾಗ ಯಾರು ಇದು ಏನ ಪ್ರಾಣ ತ್ಯಾಗ ಮಾಡಿದಾಗ, ಪ್ರಾಣ ತ್ಯಾಗ ಮಾಡಿದ ಎಲ್ಲ ಹೆಸರುಗಳು ಅದ 100 ಮಂದಿ ಮುಸಲ್ಮಾನರದು ಅದಾವು. ಆದ್ರೆ ಇವ್ರು ಯಾರು ಬಿಜೆಪಿ ಅವ್ರದಲ್ಲ, ಇವ್ರು ಬಳದವರು ಒಬ್ಬರದ್ರ ಹೆಸರು ತೋರಿಸ್ಬಿಟ್ರು. ಇಂಡಿಯಾ ಗೇಟ್ ಮ್ಯಾಗ ಹೆಸರು ಅಲ್ಲ, ಒಬ್ಬರು ಬಿಜೆಪಿ ಅವ್ರಪ್ಪ ಇವ್ರು ತೋರಿಸ್ಬಿಡ್ರಿ ಅಂತ ನಮಗೆ ಬೈತೀರಿ. ನಾವು 100 ಮಂದಿ ಸ್ವಾತಂತ್ರ್ಯ ಹೋರಾಟ ಮುಸಲ್ಮಾನರಿದ್ರು ಕೂಡ ಹೋರಾಟ ಭಾಗವಹಿಸಿದ್ವಿ. ಸ್ವಾತಂತ್ರ್ಯ ಹೋರಾಟನಾಗ ನೀವು ಎಷ್ಟು ಜನ ಅದಿರಪ್ಪ ಹತ್ತಿದ್ರು. 1-2 ಹೆಸರು ಕೊಡ್ರಿ ಅಂದ್ರೆ ಇವ್ರಿಗೆ ಭಯ ಬಂದ. ಬರೀ ಹಿಂಗ ಒಂದು ಸುಹಾಕುದು ಹೋಗುದು. ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸ್ ಕೊಡುದಲ್ದ ನೀವು ಹಿರಿಯರದಿರ ಅನ್ನಾರು, ನಿಮ್ಗೆಲ್ಲ ಗೊತ್ತಿಲ್ಲದ. ಅವಾಗೇನಾಗಿತ್ತು, ನಮ್ಮಲ್ಲಿ 6 ಉತ್ಪಾದಿಸಲಿಕ್ಕಿರ್ಲಿಲ್ಲ. ಇದೇ ಅಮೆರಿಕದಲ್ಲಿ ಕೆಂಪು ಗೋಧಿ ಆಮದು ಮಾಡ್ಕೊತಿದ್ದೀವಿ ನಾವು ಪಟ್ಟಿ ತುಂಬಿಸ್ಕೊಳಕ್. ಇವತ್ತು ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿಯಾಗಿ ಏನು ಹಸಿರು ಕ್ರಾಂತಿ ಮಾಡಿ ಇವತ್ತು ನಾವು 150 ಕೋಟಿ ಜನ ಭಾರತ ದೇಶದಲ್ಲಿ ಓದಿವಲ್ಲ, ನಮಗೆ ಸಾಕಷ್ಟು ನಾವು ಆಹಾರವನ್ನು ಉತ್ಪಾದನೆ ಮಾಡಿ ಈಗ ವಿದೇಶಕ್ಕೆ ರಫ್ತು ಮಾಡಾಕ್ತಿದ್ವಿ, ನಾವು ಎಕ್ಸ್ಪೋರ್ಟ್ ಮಾಡಾಕ್ತಿದ್ವಿ. ಯಾರು ಮಾಡಿದ್ದು? ಕಾಂಗ್ರೆಸ್ ಮಾಡಿದ್ದು. ದೇಶವನ್ನು ಕಟ್ಟಿದ್ದು ಕಾಂಗ್ರೆಸ್. ಅವಾಗ ನಮ್ಮಲ್ಲಿ ಒಂದು ಸೂಜಿನೂ ಕೂಡ ಉತ್ಪಾದನೆ ಮಾಡ್ತಿಲ್ಲ. ಡಬಣ ಅಂತ ಬಿಟ್ಬಿಡ್ರಿ ನೀವು. ಡಬಣನೆ ತಿಂದು ಅರ್ಥ ನಮ್ಮ ಚೀಲ ಹೊಲುದು ಸೂಜಿ RB ಹೊಲಿದು. RB ಅವರಂತ ಒಂದು ಸೂಜಿನೂ ಉತ್ಪಾದನೆ ಮಾಡ್ತಿರಲಿಲ್ಲ. ಜವಾಹರ್ಲಾಲ್ ನೆಹರು ನೋಡ್ರಿ, ಕರ್ನಾಟಕದ ತಗೋರಿ, HAL, BL, BHEL, BML, HMT, ಇಸ್ರೋ ಯಾರು ಮಾಡಿದ್ದು? ನಮ್ಮಲ್ಲೇ ಉತ್ಪಾದನೆ ಆಗಲಿ,